ऐसे इस्तेमाल हमें एक दूसरे के साथ करीब लाते हैं और हमें आपस में एक यूनिटी और एक मोहब्बत का पैगाम, एक मैसेज, एक ब्रदरहुड का मैसेज देते हैं। और आप सब ने अपना कीमती वक्त इफ्तार गेट टुगेदर के लिए दिया। मैं आखिर में अल्लाह ताला से दुआ को हूँ कि अल्लाह ताला हमारे रोज़ों और हमारी इबादत और हमारे नेक अमाल को कबूल करे और हमें हमेशा इत्तेहाद और भाईचारे के साथ रहने की तौफीक दे। यकीनन इस मौके पर बहुत सारे गेस्ट यहाँ पे आए हैं। रेवेन्यू सिद्धपा जिलाते साहब के कल्याण कर्नाटक अनेडेड प्राइवेट स्कूल एसोसिएशन के प्रेसिडेंट हैं, साथ में खुशहाल आबा और तकरीबन हमारे ग्राम पंचायत के मेंबर, चेयरमैन और सादर सेक्रेटरी मेंबर गोकुल सिंह महाराज और बहुत सारे यहाँ पे रुफा बहनों साहिबान यहाँ पे मौजूद है। अब तमाम का मैं कैसे लगाने के साथ शुक्रिया अदा करता हूँ और मैं आपसे बार बार ये विनती करता हूँ कि हम गेट टुगेदर आपस में बैठे और हमारे दुख दर्द बांटे, हमारी खुशियाँ बांटे। यकीनन ये मेरे देश की पहचान है। मैं आप सबका इसके लिए शुक्रिया अदा करता हूँ। थैंक यू वेरी मच। ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ. ಇವತ್ತು ನಮಗೆ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಕರೆಸಿ ನಮಗಿಷ್ಟು ಒಂದು ಮರ್ಯಾದೆ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಾವು ಈ ಇಫ್ತಿಯಾರ್ ಕೂಟಗಳು, ಉಪವಾಸದ ದಿನಗಳು ಕೇವಲ ಒಂದು ಹಬ್ಬ ಹರಿದಿನಗಳಿಗೆ ಮಾತ್ರ ಸೀಮಿತ ಮಾಡುವಂಥ ಕೆಲಸ ಮಾಡ್ತಿದ್ದೇವೆ. ಆದರೆ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೇಲಿ ಏನೋ ಹಬ್ಬ ಮಾಡಿದೆವು, ನಮ್ಮ 4 ಜನ ಮುಸಲ್ಮಾನ್ ಗೆಳೆಯರಿಗೆ ಕರೆಸಿದೆವು, ಅವ್ರಿಗೆ ನಾವು ಊಟ ಮಾಡಿದೆವು, ಸ್ಟೇಟಸ್ ಹಾಕಿದೆವು, ಬಿಟ್ಟೆವು. ಅವ್ರು ನಮಗೆ ಕರೆದ್ರು, ಸ್ಟೇಟಸ್ ಹಾಕಿದ್ರು, ಬಿಟ್ಟರು. ಇದರಿಂದ ನಮ್ಮ ಸೌಹಾರ್ದತೆ ಏನಪ್ಪ ಅಂತಂದ್ರೆ ಬೆಳೆಯಲ್ಲ. ನಾವು ಈ ಸ್ಟೇಟಸ್ ಅನ್ನೋದೇನದ, ನಾವು ಅಣ್ಣ ತಮ್ಮರ ಥರ ಇರಬೇಕು, ಅಣ್ಣ ತಮ್ಮರ ಥರ ಈ ದೇಶದಲ್ಲಿ ನಾವು ಬಾಳ್ಬೇಕಂದ್ರೆ ಆ ಸ್ಟೇಟಸ್ಗಳು ನಮ್ಮ ಹೃದಯದಲ್ಲಿ ಹಾಕ್ಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಆ ಸ್ಟೇಟಸ್ಗಳನ್ನು ಹಾಕ್ಕೊಂಡಾಗ ಮಾತ್ರ ನಾವು ಈ ಸೌಹಾರ್ದತೆಯನ್ನು ನಾವು ಈ ಒಂದು ಭೂಮಿ ಇರುವವರೆಗೂ ಕಾಪಾಡ್ಬೋದು ಅಂತಕ್ಕಂಥ ನನ್ನದೊಂದು ಅನಿಸಿಕೆ ಇದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಬೀದರಲ್ಲಿ ಒಂದು ಮಾನವೀಯತೆ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು, ಮಾಜಿದ್ ಬಿಲಾಲ್ ಅಂತೇಳಿ, ನೀವೆಲ್ಲ ನೋಡಿರಬೇಕು. ಅವರು ಎಂಥ ಒಂದು ಮಾನವೀಯತೆ ಅವರಿಂದ ಕಲಿಬೇಕು. ಅವ್ರು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಧರ್ಮದ ಜನ ಸಾಯಲಿ, ಅವರ ಪ್ರಕಾರ ಪೂಜೆ ಮಾಡೋದಾಗಲಿ, ಪ್ರೇಯರ್ ಮಾಡೋದಾಗಲಿ, ನಮಾಜ್ ಮಾಡೋದಾಗಲಿ, ಅವರು ಯಾವ ಥರ ಅವ್ರ ಧರ್ಮದಲ್ಲಿ ಸಾಯ್ತಾರೆ ಅದೇ ಥರ ಪೂಜೆಗಳನ್ನು ಮಾಡುವುದರ ಮುಖಾಂತರ ಸರ್ ಒಂದು ಮಾನವೀಯತೆಯನ್ನು ಮೆರಿತಾ ಇದ್ದಾರೆ ನಮ್ಮ ಮಾಜಿದ್ ಬಿಲಾಲ್ ಸರ್ ಅವರು. ಹಾಗೆ ನಾವು ಕೂಡ ಅವರ ಹಾಗೆ ಒಂದು ಮಾನವೀಯತೆಯಿಂದ ನಾವು ನಡೆಯೋಣ. ಯಾಕಂದರೆ ಇವು ಜಾತಿ ಪಾತಿ ಎಲ್ಲ ಸುಮ್ಮನೆ ನಮ್ಮ ಕೆಲಸಕ್ಕಾಗಿ ಮಾಡ್ಕೊಂಡು ಇರೋದು ಒಂದು ಜಾತಿ ಪಾತಿ ಇದೆ. ಯಾವುದೇ ಒಂದು ಜಾತಿ ಪಾತಿ ಅನ್ನೋದನ್ನು ಅವೆಲ್ಲ ಪರ ವಿರೋಧ ಮಾಡೋದನ್ನು ಬಿಟ್ಕೊಟ್ಟು ನಾವು ನೀವೆಲ್ಲರೂ ಇದೇ ಥರ ಒಂದು ಸಹಬಾಳ್ವೆಯಿಂದ ಬಾಳಿದರೆ ಮಾತ್ರ ನಮ್ಮ ದೇಶ ಒಂದಿನ ತುಂಬ ಮೇಲ್ ಹೋಗುತ್ತೆ ಅಂತಕ್ಕಂಥ ವಿಚಾರ ನಂದಿದೆ. ಎಲ್ಲರಿಗೂ ನಮಸ್ಕಾರ. ಈ ಇಫ್ತಾರ್ ಕೂಟ ಕಮಠಾಣದ ಇಸ್ಮಾಯಿಲ್ ಐಡಿಯಲ್ ಸ್ಕೂಲ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಶಫೀಯುದ್ದೀನ್ ಸರ್ ಅವರು ಭಾಳ ಉತ್ತಮವಾಗಿ ಇವತ್ತು ಈ ಇಫ್ತಾರ್ ಕೂಟವನ್ನು ಕೊಟ್ಟಿದ್ದಾರೆ. ಭಗವಂತ ಅಲ್ಲಾಹನು ಅವರಿಗೆ ಒಳ್ಳೆ ಎಜುಕೇಷನ್ನಲ್ಲಿ ಈ ಸಂಸ್ಥೆ ನಡೆಸುವಲ್ಲಿ ಯಶಸ್ಸು ಕೊಡಲಿ. ಇದೇ ರೀತಿ ಎಲ್ಲ ಸಮಾಜದ ಬಾಂಧವರನ್ನು ಕರೆದು ಇವತ್ತು ಒಗ್ಗೂಡಿಸಿ ಇವತ್ತು ಈ ಇಫ್ತಾರ್ ಕೂಟ 30 ದಿನದ ಉಪವಾಸದಲ್ಲಿ ಇವತ್ತು ನಮ್ಮೆಲ್ಲರನ್ನು ಒಗ್ಗೂಡಿಸಿ ಆ ಒಂದು ಇಫ್ತಾರ್ ಕೂಟವನ್ನು ಕೊಟ್ಟಿದ್ದಕ್ಕೆ ಭಗವಂತ ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಸಂಸ್ಥೆ ಒಳ್ಳೆ ರೀತಿ ನಡೆಸುವ ಶಕ್ತಿ ಕೊಡಲಿ. ನಾನು ಈ ಇಫ್ತಾರ್ ಕೂಟದ ಮುಖಾಂತರ ಒಂದು ಸಂದೇಶವನ್ನು ಬಯಸ್ತೀನಿ. ಒಂದೇ ಮಾತಿನಲ್ಲಿ, ईश्वर अल्लाह तेरे नाम सबको सन्मति दे भगवान, यही कहते हुए मेरे 2 शब्द, भगवान सभी को शांति समृद्धि आयुष आरोग्य दें बोल के इफ्तार कूट की ओर से, रमजान की ओर से शुभकामनाएं बोलते मेरे 2 शब्द खत्म करता हूँ. ನಮ್ಮ ರೋಷನ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಹತ್ತಿರಕ್ಕಂಥ ಮೊಹಮ್ಮದ್ ಇಸ್ಮಾಯಿಲ್ ಪಬ್ಲಿಕ್ ಶಾಲೆ ಆಶ್ರಯದಲ್ಲಿ ರಂಜಾನ್ ಹಬ್ಬದ ಒಂದು ಪವಿತ್ರ ಇಫ್ತಾರ್ ಕೂಟ ಇವತ್ತು ನೆರವೇರಿತು. ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇದು. ಎಲ್ಲ ಸಮುದಾಯ, ಎಲ್ಲ ಸದ್ಭಕ್ತರು, ಎಲ್ಲ ಜನರು ಬಂದು ಈ ರಂಜಾನ್ ಹಬ್ಬದ ಒಂದು ಪವಿತ್ರ ವಿಶೇಷತೆಯನ್ನು ತಿಳ್ಕೊಂಡಂಥ ಅವಕಾಶ ನಮ್ಮ ಮೊಹಮ್ಮದ್ ಅಸ್ಮುದ್ದೀನ್ ಅವರು ನಮ್ಮ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಈ ರಂಜಾನ್ ಹಬ್ಬ ಒಳ್ಳೆಯದು ಮಾಡಲಿ.
ದೇವರವರೆಲ್ಲ ಸಕಲ ಸೌಕರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಇಫ್ತಾರ್ ಕೂಟದ ವಿಶೇಷ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಧನ್ಯವಾದಗಳು. ने वतन को भी जो है बुलाया गया है बड़ी कसीर तादाद में, और इस्लाम, कुरान, रोज़ा, रमज़ान के ताल्लुक़ से तमाम जो है मैसेज उनको दिया गया है। अल्हम्दुलिल्लाह स्कूल के अंदर ऐसा माहौल दिखाई दे रहा है, सभी लोग जो है एक साथ बैठकर जो है इस मैसेज को जो है सुने और एक जगह बैठकर हमने जो है इफ्तार किया। वाकई जो है ये मेरा हिंदुस्तान जो है यहाँ पे जो है नज़र आ रहा है, बड़ी खुशी होती है। इसीलिए जो है मैं इस्माइल आइडियल पब्लिक स्कूल के जो है ज़िम्मेदार हमारे शफीउद्दीन साहब को जो है बहुत बहुत मुबारकबाद देता हूँ। जज़ाकल्लाह। जाते रहता हूँ, और ये सभी लोग यहाँ पे ना कोई मुस्लिम है ना कोई हिंदू है, यहाँ पे सिर्फ प्यार बांटा जाता है। और मेरा जो तमन्ना है यही है कि ये हर दिल में रहे और ये प्यार हर दिल में रहे और ये बढ़ता ही रहे, और हमारा जो हिंदुस्तान है वो कभी भी इतना खुशहाली रहे कि सभी अपने भाई से भी जो ज़्यादा क्लोज जैसे रहते हैं हम लोग, वैसे ही ये प्यार कभी भी बढ़ता रही है मेरा सोच है। और मैं बहुत बहुत शुक्रगुजार हूँ हमारे शफ़ी रोशन सर का, जो हर बार हम लोगों को न जाने कितने दूर से बुलाते हैं, और उनका जो एक प्यार है हम लोगों को यहाँ पे खींच के लाता है, और वी आर वेरी हैप्पी टू से दिस। थैंक यू। हमको आज बहुत खुशी हो रही है, हम कपठाने में आइडियल स्कूल में इफ्तार कोटा में भागी हो गए। शफीउद्दीन साहब सिंस लास्ट 5 ईयर से हम हमको देख रहे हैं, हर साल डिफरेंट इवेंट के साथ इफ्तार ಕೂಟ ಮನಾ ರहे। ಇದು ನಿಜಕ್ಕೂ ಎಲ್ಲ ಧರ್ಮೀಯರಿಗೆ ಒಂದು ಭಾತೃತ್ವದ ಭಾವನೆ ಕೊಡ್ತಾ ಇದ್ದಾರೆ। ಶಫೀउद्दीन ಅಂತವರು ಇನ್ನೂ ಒಂದೊಂದು ಊರಿಗೆ 5 ಜನ ಇದ್ದಿದ್ದೇ ಆದರೆ ಈ ದೇಶದಲ್ಲಿ ಶಾಂತಿ ಇರುತ್ತೆ ಹೊರತು ಯುದ್ಧಕ್ಕೆ ಅವಕಾಶ ಇರಲ್ಲ। ಇಂಥವ್ರ ಸಂತತಿ ಹೆಚ್ಚಾಗಲಿ, ಈ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ। ಅಲ್ಲ ಬರುವ ರಂಜಾನ್ ಹಬ್ಬ ಎಲ್ಲ ಧರ್ಮೀಯರಿಗೆ ಸುಖ ಶಾಂತಿ ನೆಮ್ಮದಿ ಕೊಡೋದ್ರ ಜೊತೆಗೆ ದೇಶಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಾನಾದರೂ ಆಶಿಸ್ತೀನಿ। ಎಲ್ಲಿಗೂ ತುಂಬ ಧನ್ಯವಾದ।